ಗುತ್ತಿಗೆದಾರರಿಂದ ಸುಮಾರು 3.5 ಲಕ್ಷ ಲಂಚ ಸ್ವೀಕರಿಸಿದ ವೇಳೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ತಿಮ್ಮರಾಯಪ್ಪ ಅವರನ್ನು ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿ ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದು ಮುಂದಿನ ತನಿಖೆ ಮುಂದುವರೆದಿದೆ. ಸರ್, ನಾಗೇಂದ್ರ ಅಂತ ಹೇಳಿ ನಾನು ನಮ್ದು ನಾಗರಾಜ ಗ್ಲಾಸ್ ಅಂಡ್ ಪ್ಲೇವುಡ್ಸ್ ಅಂತ ಹೇಳಿ ಪ್ಲೇವುಡ್ ಅಂಗಡಿ ಇದೆ. ನಮ್ಮ ಅಂಗಡಿಯಲ್ಲಿ ಪ್ಲೇವುಡ್ ತಗೊಂಡು ಹೋಗ್ಬಿಟ್ಟು ಇಲ್ಲಿವರೆಗೂ ದುಡ್ಡು ಕೊಟ್ಟಿಲ್ಲ. ಇವನು ಕರ್ನಾಟಕ ಕಂಡಂತ ಅತ್ಯಂತ ಭ್ರಷ್ಟ ಅಧಿಕಾರಿ. ನಮ್ಮ ಕಾರ್ಪೆಂಟರ್ ಸಮೇತನೂ ದುಡ್ಡು ಕೊಟ್ಟಿಲ್ಲ, ಪ್ಲಂಬರಿಗೆ ದುಡ್ಡು ಕೊಟ್ಟಿಲ್ಲ, ಪೇಂಟರ್ ದುಡ್ಡು ಕೊಟ್ಟಿಲ್ಲ. ಇದೇ ತರನೇ ಎಲ್ಲ ಮೋಸ ಮಾಡಿ ಮನೆ ಕಟ್ಸ್ಕೊಂಡ್ರೆ. ಸರ್, ಈ ತರ ಅಧಿಕಾರಿಗಳನ್ನ ಹಿಡಿದು ಸರ್ಕಾರ ಬುದ್ಧಿ ಕಲಿಸ್ಬೇಕು. ಇವ್ರನ್ನ ಕಾನೂನು ಪ್ರಕಾರ ಎಷ್ಟು ಗರಿಷ್ಠ ಪ್ರಮಾಣ ಆಗುತ್ತಾ ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆ ಕೊಡ್ಬೇಕು ಸರ್. ತಿಮ್ಮರಾಯಪ್ಪ ಅಂತ ಹೇಳಿ ಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ. ಲೋಕಾಯುಕ್ತ ರೇಡ್ ಇವತ್ತಾಗಿದೆ ಸರ್. ಅವ್ರಿಗೆ ಅರೌಂಡ್ 3 ಗಂಟೆ ಸುಮಾರಿಗೆ ಆಗಿದೆ. ನಮ್ಗೆ 5 ಗಂಟೆ ಸುಮಾರಿಗೆ ಗೊತ್ತಾಯ್ತು ಸರ್. ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಈಗ ಲೋಕಾಯುಕ್ತಕ್ಕೆ ಹೋಗಿ ನನ್ನ ದೂರನ್ನು ಕೂಡ ಕೊಡ್ತಾ ಇದ್ದೀನಿ ನಾನು. ನಮ್ಮ ಕಾರ್ಪೆಂಟರ್, ಪ್ಲಂಬರ್, ಸಪ್ಲೈಯರ್ಸ್ ಎಲ್ಲ ಇದೆ ಸರ್. ಬಿಲ್ಡಿಂಗ್ ಸಪ್ಲೈಯರ್ಸ್ ಸುಮಾರು ಒಂದು 7-8 ಜನ ಇದ್ದಾರೆ. ಯಾರಿಗೂ ದುಡ್ಡು ಕೊಟ್ಟಿಲ್ಲ. ಆಯ್ತು, ಎಲ್ಲರಿಗೂ ಮೋಸ ಮಾಡಿದ್ದಾನೆ. ಬಹಳ ಅಲ್ಲ, ಸರ್ಕಾರ ಟೆಂಡರ್. ಅವ್ರ ಸ್ವಂತ ಮನೆಗೆ ತಗೊಂಡು ಹೋಗಿರೋ ದುಡ್ಡು ಕೊಟ್ಟಿಲ್ಲ ಸರ್. ಅಷ್ಟು ಭ್ರಷ್ಟ ಅಧಿಕಾರಿ ಇತ್ತ. ಅವ್ರ ಸ್ವಂತ ಮನೆಗೆ ತಗೊಂಡು ಹೋಗಿರೋ ಸಾಮಾನಿಗೆ ದುಡ್ಡು ಕೊಟ್ಟಿಲ್ಲ. ಅಷ್ಟು ಭ್ರಷ್ಟ ಇತ್ತ. ಅವ್ರು ಯಾರು ಕಾಂಟ್ರಾಕ್ಟರ್ ಇವತ್ತು ಟ್ರ್ಯಾಪ್ ಮಾಡಿಸಿದಾರ ಅವರಿಗೆ ನಮ್ಮ ಚಿತ್ರದುರ್ಗ ಜನತೆ ಪರವಾಗಿ ನಾನು ಧನ್ಯವಾದಗಳು ತಿಳಿಸ್ತೀನಿ ಸರ್. ಸಂಜಯ್ ಅಂತೇಳಿ ಹೊಳಲ್ಕೆರೆ ವಿಭಾಗದ ಕಾಂಟ್ರಾಕ್ಟರ್. ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಅದು ನನಗೆ ಗೊತ್ತಿಲ್ಲ ಸರ್. 3 ಲಕ್ಷ ಸಿಗುತ್ತೆ. ಕ್ಯಾಮ್ರಾಮನ್ ರಾಜು ಜೊತೆ ವರದಿಗಾರರು ವಿಜಯ್, ಸಿ ಟೌನ್ ನ್ಯೂಸ್. ನಿಮ್ಮ ಚಾನಲ್, ನಿಮ್ಮ ಧ್ವನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.